ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಟ್ಸ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ರೊವಿಷನಲ್ ಲಿಸ್ಟ್ ಆಫ್ ಎಲಿಜಿಬಲ್ ವೆರಿಫೈಡ್ ಕ್ಯಾಂಡಿಡೇಟ್ಸನ್ನು KE ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಪ್ಲೀಸ್ ಯು ಕ್ಯಾನ್ ಡೌನ್ಲೋಡ್ ಇಟ್. ಬಟ್ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಇಷ್ಟನ್ನು ನಾನು ಹೇಳ್ತಾ ಇಲ್ಲ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀನಿ. ಕೊನೆಯವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ, ಸೊ ನನ್ನ ಚಾನಲನ್ನು ಇನ್ನು 1 ತಿಂಗಳಲ್ಲಿ 1 ಲ್ಯಾಕ್ ಸಬ್ಸ್ಕ್ರೈಬರ್ನ ಮಾಡುವಂಥ ಜವಾಬ್ದಾರಿ ನಿಮ್ಮದು. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ನಿಮಗೋಸ್ಕರ ನಾನು ಮಾಡ್ತಾ ಇರುವಂಥ ಒಂದು ಕೆಲಸಕ್ಕೆ ನೀವು ಕೊಡ್ತಿರುವಂಥ ಒಂದು ಬಹುಮಾನ ಅದೇ. ಸೊ ನನ್ನ ಒಂದು ಕನಸು 1 ಲಕ್ಷ ಸಬ್ಸ್ಕ್ರೈಬರ್ ಐ ಹ್ಯಾವ್ ಟು ರೀಚ್ ವಿದಿನ್ 2022. ಓಕೆ, ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರ್ತದೆ ಅಂತ ಅಂದ್ಕೊಳ್ಳುತ್ತೆ. ಸೊ ಈಗ ಯಾವ ರೀತಿ ಇದನ್ನು ಚೆಕ್ ಮಾಡಬೇಕು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ರಿಮೆಂಬರ್, ಇದು ಅಪ್ಲಿಕೇಶನ್ ನಂಬರ್ ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 2021 000007 ಅಂತೇಳಿ. ಸೊ ಅಪ್ಲಿಕೇಶನ್ ನಂಬರ್ ಇನ್ಕ್ರೀಸಿಂಗ್ ಆರ್ಡರ್ದಲ್ಲಿ ಅಟೆಂಡ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಪಾಯಿಂಟ್. ಎರಡನೇ ಇಂಪಾರ್ಟೆಂಟ್ ಪಾಯಿಂಟು, ಸೊ ನೀವು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ಕೊಂಡಿದ್ದೀರಿ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳ ಕ್ವಶನ್ ಏನಂತಂದರೆ, ಸರ್ ನಾಳೆವರೆಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರಲ್ಲ, ನಂದು ಡೇಟ್ ನಾಳೆ ಇದೆ. ಸೊ ನಾಳೆ ಇದೆ ಅಂದರೆ ಈ ಲೀಸ್ಟಲ್ಲಿ ಹೆಸರು ಬಂದಿಲ್ಲ, ಏನು ಮಾಡಬೇಕು? ಸೊ ಒಂದು ಪಾಯಿಂಟ್ ಗೊತ್ತಿರಲಿ, ಇದು ಪ್ರೊವಿಷನಲ್ ಲೀಸ್ಟ್, ಇದು ಫೈನಲ್ ಲೀಸ್ಟ್ ಅಲ್ಲ. ಸೊ ನಾಳೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ಮೇಲೆ ಇನ್ನೊಂದು ಲೀಸ್ಟನ್ನು ಪ್ರೊವೈಡ್ ಮಾಡ್ಬೋದು, ಅಥವಾ ಇನ್ನೊಂದು ವಾರ ಆದಮೇಲೂ ಕೂಡ ಅದನ್ನು ರಿಲೀಸ್ ಮಾಡ್ಬೋದು. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ. ಯಾವುದಕ್ಕೂ ಪೇಷನ್ಸನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರಿದ್ದು ವೆರಿಫಿಕೇಷನ್ ನಾಳೆ ಇದೆ ಅಥವಾ ಆಗಿಲ್ಲ, ಅವರ ಹೆಸರು ಇದರಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅಂಥ ಪ್ರಮೇಯನೇ ಇಲ್ಲ ಇದರಲ್ಲಿ. ಇನ್ನು ಯಾರು ವರಿ ಮಾಡ್ಕೋಬೇಕು, ಯಾರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಆದರೂ ಕೂಡ ನಿಮ್ಮ ಒಂದು ಹೆಸರು ಇದರಲ್ಲಿ ಇಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾರದ್ದು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಇದರಲ್ಲಿ ಹೆಸರಿಲ್ಲ. ಒಂದು ಪಾಯಿಂಟನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಡಾಕ್ಯುಮೆಂಟ್ ವೆರಿಫೈ ಆದಮೇಲೆ ನಿಮಗೊಂದು ಸ್ಲಿಪ್ಪನ್ನು ಕೊಟ್ಟಿರ್ತಾರೆ, ಹೌದಾ, ವೆರಿಫಿಕೇಷನ್ ಸ್ಲಿಪ್ಪನ್ನು. ಅದರಲ್ಲಿ ನಿಮಗೇನಾದರೂ ರಿಮೆಂಬರ್ ಒಂದು ಸೀಕ್ರೆಟ್ ಕೋಡ್ ಅಂಥೇಳಿ ಬಂದಿರ್ತದೆ. ಆ ಸೀಕ್ರೆಟ್ ಕೋಡ್ ಬಂದಿತ್ತು ಅಂತ ಇದ್ದರೆ, ನೀವು ಈ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದ್ದರೂ ಇಲ್ಲದೇ ಇದ್ದರೂ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಯು ಆರ್ ಎಲಿಜಿಬಲ್ ಓನ್ಲಿ, ಯು ಹ್ಯಾವ್ ದಟ್ ಪರ್ಟಿಕ್ಯುಲರ್ ಶೀಟ್ ವಿತ್ ಯು. ಅದು ಅಲ್ಲದೆ ರಿಮೆಂಬರ್, ಇವತ್ತು ಏನಾದರೂ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದರೆ ಇದರಲ್ಲಿ ನಿಮ್ಮ ಹೆಸರು ಆ್ಯಡ್ ಆಗದೇ ಇರ್ಬೋದು. ಡೆಫಿನೆಟ್ಲಿ ಫೈನಲ್ ಲೀಸ್ಟ್ ಒಳಗೆ ನಿಮ್ಮ ಒಂದು ಹೆಸರು ಆ್ಯಡ್ ಆಗ್ತದೆ. ಆದರೂ ಕೂಡ ನನ್ನ ಒಂದು ಸಜೆಷನ್ ಏನು, ಕೊನೆಯವರೆಗೂ ವಿಡಿಯೋವನ್ನು ಕರೆಕ್ಟಾಗಿ ನೋಡಿ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಒಂದು ಸಜೆಷನ್ ಏನು, ಬಹಳ ಜನ ವಿದ್ಯಾರ್ಥಿಗಳು ಆಲ್ರೆಡಿ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದೀರಿ, ಸರ್ ನನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ, ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬಂದಿದೆ, ಆದರೆ ನನ್ನ ಹೆಸರಿಲ್ಲ, ಏನು ಮಾಡಬೇಕು? ಸೊ ಫಸ್ಟ್ ಆಫ್ ಆಲ್ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಇದು 9806 ಪೇಜ್ ಇದೆ. 9806 ಪೇಜಸ್ ವಿ ಹ್ಯಾವ್. ಸೊ ಇಷ್ಟೊಂದು ಪೇಜ್ ಇದೆ. ನೀವು ಇದನ್ನು ಸರ್ಚ್ ಮಾಡ್ತಾ ಹೋಗಿ ಅಕಾರ್ಡಿಂಗ್ ಟು ಯುವರ್ ಅಪ್ಲಿಕೇಶನ್ ನಂಬರ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್. ಓಕೆ, ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಥವಾ ನೀವು ಕಂಪ್ಯೂಟ್ರಲ್ಲಿ ನೋಡ್ತಾ ಇದ್ದರೆ Ctrl+F ಅಂತ ಹೊಡೆದು ಫೈಂಡ್ ಮಾಡಿ, ನಿಮ್ಮ ಒಂದು ಹೆಸರನ್ನು ಹಾಕಿ ಫೈಂಡ್ ಮಾಡಿ, ಇಲ್ಲ ಅಪ್ಲಿಕೇಶನ್ ನಂಬರನ್ನು ಹಾಕಿ ಫೈಂಡ್ ಮಾಡಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್. ಹಾಗೆ ಒಂದು 4-5 ಸಾರಿ ಚೆಕ್ ಮಾಡಿ. ಹಾಗೆ 4-5 ಸಾರಿ ಚೆಕ್ ಮಾಡಿದ ಮೇಲೂ ಕೂಡ ನಿಮ್ಮ ಹೆಸರು ಇದರಲ್ಲಿ ಇಲ್ಲ ಅಂದರೆ ನನ್ನ ಸಜೆಷನ್ ಇಷ್ಟೇ, ಅದರಲ್ಲಿ ವರಿ ಮಾಡ್ಕೊಳ್ಳೋ ಅಂಥ ಪ್ರಮೇಯ ಇಲ್ಲ. ಬಟ್ ನೀವು ಏನು ಮಾಡಿ ಅಂತಂದರೆ, ನಾಳೆ ಬೆಳಗ್ಗೆ KEಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿ. ಅವರು ಎತ್ತದೇ ಇರಲಿ, ಅವರಿಗೆ ಮೇಲ್ ID ಇದೆ, ಮೇಲ್ ID KE ಅಥಾರಿಟಿ ಅಂಥೇಳಿ. ಸೊ ನಿಮ್ಮ ಒಂದು KE ವೆಬ್ಸೈಟಲ್ಲಿ ಕೂಡ ಸಿಗ್ತದೆ. ಆ ಒಂದು KE ವೆಬ್ಸೈಟಲ್ಲಿ ಇರುವಂತಹ ಮೇಲ್ ಐಡಿಯನ್ನು ಯೂಸ್ ಮಾಡಿ ಮೇಲ್ ಮಾಡಿ. ಮೇಲ್ ಏನಂತ ಮಾಡಬೇಕು, ಸೊ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಸ್ಕ್ಯಾನ್ಡ್ ಕಾಪಿಯನ್ನು ಹಾಕಿ, ಆ್ಯಂಡ್ ಯು ಮೆನ್ಷನ್ ದಟ್, ಸೊ ಆಲ್ರೆಡಿ ನನ್ನ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಆದರೂ ಕೂಡ ಪ್ರೊವಿಷನಲ್ ಲೀಸ್ಟಲ್ಲಿ ನನ್ನ ಹೆಸರು ಬಂದಿಲ್ಲ, ನಾನು ಏನು ಮಾಡಲಿ, ವಾಟ್ ಐ ಹ್ಯಾವ್ ಟು ಡೂ, ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಅಂಥೇಳಿ ಸಿಂಪಲ್ಲಾಗಿ ಒಂದು ಮೇಲನ್ನು KE ಅಥಾರಿಟಿಗೆ ಕಳಿಸ್ಕೊಡಿ. ಸೊ ಹಾಗೆ ಕಳಿಸ್ಕೊಟ್ಟ ಮೇಲೆ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕಡೆಯಿಂದನೂ ನೀವು ಅಪೀಲನ್ನು ಮಾಡಿರ್ತೀರಿ, ಆ್ಯಂಡ್ ನಿಮ್ಮ ಹತ್ರ ವೆರಿಫಿಕೇಷನ್ ಸ್ಲಿಪ್ ಇರ್ತದೆ. ಯಾರು ವರಿ ಮಾಡ್ಕೊಳ್ಬೇಕು, ಡೆಫಿನೆಟ್ಲಿ ಇದನ್ನು ಭಾಳ ದಿವಸದಿಂದ ವರಿ ಮಾಡ್ಕೊಂಡಿರ್ತೀರಿ ನೀವು. ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋದಾಗ ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ ಅಂಥೇಳಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟಿರೋದಿಲ್ಲ, ಯಾರದ್ದು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟಿರೋದಿಲ್ಲ, ಅವರಿಗೆ ಡೆಫಿನೆಟ್ಲಿ ಇಲ್ಲಿ ಎಲಿಜಿಬಲ್ ಲಿಸ್ಟಲ್ಲಿ ಬರೋದಂಥ ಕೆಲಸನೇ ಇರೋದಿಲ್ಲ, ಬರೋದು ಇಲ್ಲ ಕೂಡ. ಯಾರು ವರಿ ಮಾಡ್ಕೊಳ್ತಾ ಇದ್ದೀರಿ ನೀವು? ಸೊ ವೆರಿಫಿಕೇಷನ್ ಆಗಿದೆ, ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಿದ್ದಾರೆ,
ಅದರಲ್ಲಿ ಎಲ್ಲದೂ ಮೆನ್ಷನ್ ಆಗಿದೆ, ಸೀಕ್ರೆಟ್ ಕೋಡ್ ಕೂಡ ಇದೆ. ಬಟ್ ನಿಮ್ಮ ಹೆಸರು ಇವತ್ತಿನ ಲೀಸ್ಟಲ್ಲಿ ಇಲ್ಲ ಅಂದರೆ ಇದು ಪ್ರೊವಿಷನಲ್ ಲೀಸ್ಟು, ಫೈನಲ್ ಲೀಸ್ಟ್ ಅಲ್ಲ. ಸೊ ಅಂದರೆ ತಾತ್ಕಾಲಿಕ ಲೀಸ್ಟ್ ಆಗಿರೋದಕ್ಕೆ ಮುಂದೆ ನಿಮ್ಮ ಹೆಸರು ಆ್ಯಡ್ ಆಗ್ಬೋದು. ಅಲ್ಲಿ ತನಕ ವೇಟ್ ಮಾಡೋದಕ್ಕೆ ನಿಮಗೆ ಪೇಷನ್ಸ್ ಇಲ್ಲ, ನಿಮಗೊಂದು ರೀತಿ ಒಳಗೆ ದುಗು ಅಂಥೇಳಿ ಬೇಜಾರಾಗ್ತಾ ಇದೆ, ಸೊ ಟೆನ್ಷನ್ ಆಗ್ತಾ ಇದೆ, ಪ್ಯಾನಿಕ್ ಆಗ್ತಾ ಇದ್ದೀರಿ. ಆವಾಗ ಏನು ಮಾಡಿ, KEAದವರಿಗೆ ಒಂದು ಮೇಲನ್ನು ಮಾಡಿಬಿಡಿ. ಸರ್ ನಂದು ಈ ರೀತಿ ಇದೆ, ವೆರಿಫಿಕೇಷನ್ ಸ್ಲಿಪ್ ಕೂಡ ಕೊಟ್ಟಿದ್ದೀರಿ ನೀವು, ಈಗ ನನ್ನ ಹೆಸರು ಬಂದಿಲ್ಲ, ಏನು ಮಾಡಬೇಕು ಅಂಥೇಳಿ ಅವರು ನಿಮ್ಮ ಒಂದು ಹೆಸರನ್ನು ಆ್ಯಡ್ ಮಾಡ್ಬೋದು. ಇನ್ನು ಏನೇನು ಇದರಲ್ಲಿ ಚೆಕ್ ಮಾಡಬೇಕು. ಸೊ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಇದೆ, ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಹೋಗಿ. ನಿಮ್ಮ ಅಪ್ಲಿಕೇಶನ್ ನಂಬರು ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋಡಿ, ಮತ್ತು ಇಲ್ಲಿ ನೋಡಿ CET ನಂಬರ್ ಸರಿ ಇದೆಯಾ ಕರೆಕ್ಟ್ ಮಾಡಿ, ಚೆಕ್ ಮಾಡಿ. ಕ್ಯಾಂಡಿಡೇಟ್ಸ್ ನೇಮು, ಫಾದರ್ಸ್ ನೇಮು, ಮದರ್ಸ್ ನೇಮು ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಚೆಕ್ ಮಾಡ್ಕೊಳ್ಳಿ. ಕ್ಲಾಸ್ ಭಾಳ ಇಂಪಾರ್ಟೆಂಟು, ಕ್ಲಾಸ್ ಏನೇ ಇದೆಯಾ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ B ಬಂದುಬಿಡ್ತದೆ, ಇಲ್ಲಿ A ಅಂತ ಹಾಕಿರ್ತಾರೆ, ಅಥವಾ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ A ಇರ್ತದೆ, ಇಲ್ಲಿ B ಅಂತ ಟೈಪ್ ಆಗಿರ್ಬೋದು. ಅಂಥವನ್ನೆಲ್ಲ ಕೂಡ ಪಾಯಿಂಟ್ಔಟ್ ಮಾಡ್ಕೊಳ್ಳಿ. ಪಾಯಿಂಟ್ಔಟ್ ಮಾಡಿಕೊಂಡು KEAದವರಿಗೆ ಒಂದು ಮೇಲನ್ನು ಹಾಕಿ. ಸೊ ಕ್ಯಾಟಗರಿ ಯಾರ್ಯಾರ್ದು 2A ಇರ್ತದೆ ಅವ್ರಿಗೆ ಜನರಲ್ ಮೆರಿಟ್ ಅಂತ ಬರ್ಬೋದು, ಜನರಲ್ ಮೆರಿಟ್ ಇದ್ದವರಿಗೆ 3A ಅಂತ ಬರ್ಬೋದು. ಟೈಪಿಂಗ್ ಮಿಸ್ಟೇಕ್ ಆಗಿ ಆ್ಯಡ್ ಮಾಡಬೇಕಾದ್ರೆ ಇನ್ನೊಂದು ಮಿಸ್ಟೇಕ್ ಆಗಿರ್ಬೋದು. ಆದರೆ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿದೆ ಅದು ಕರೆಕ್ಟ್ ಆಗಿರ್ತದೆ. ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಇದರ ಬಾಜು ಅಂದರೆ ಪಕ್ಕದಲ್ಲಿ ಇಟ್ಕೊಂಡು ಒಂದೊಂದೇ ಚೆಕ್ ಮಾಡ್ತಾ ಹೋಗಿ. ಇಲ್ಲಿ ನಿಮ್ಮ ಪೇಷನ್ಸ್ ಇರಲಿ. ಆ್ಯಂಡ್ ಚೆಕ್ ಮಾಡಬೇಕಾದ್ರೆ ಬಿ ರೆಸ್ಪಾನ್ಸಿಬಲ್ ಗೊತ್ತಿರಲಿ, ಸ್ವಲ್ಪ ಜವಾಬ್ದಾರಿಯಿಂದ ಚೆಕ್ ಮಾಡಿ. ಇದು ನಿಮ್ಮ ಜೀವನದ ಪ್ರಶ್ನೆ. ಜನರಲ್ ಮೆರಿಟ್ ಇದೆಯಾ, ಕ್ಲಾಸ್ ಯಾವುದು, ಕ್ಯಾಟಗರಿ ಯಾವುದಿದೆ, 2A 3A ಯಾವುದಿದೆ ಅನ್ನೋದನ್ನು ಚೆಕ್ ಮಾಡಿ. ಇನ್ನು HK ಕೋಟಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ರೂರಲ್ ಇದೆಯಾ, ಕನ್ನಡ ಮೀಡಿಯಮ್ ಇದೆಯಾ. ಇದರಲ್ಲಿ ನೋ ಅಂತ ಬಂದರೂ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಸ್ ಇರ್ಬೋದು, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಇದ್ದು ಇದರಲ್ಲಿ ಎಸ್ ಇರ್ಬೋದು. ಅಂಥ ಯಾವ್ಯಾವ ಮಿಸ್ಟೇಕ್ ಆಗಿದೆ ಎಲ್ಲವನ್ನೂ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ಮೇಲನ್ನು KEAದವರಿಗೆ ಹಾಕಿ. ಅವ್ರು ಕಾಲ್ ಮಾಡಿದರೆ ಎತ್ತಿದರೆ ಬಹಳ ಬೆಸ್ಟು, ನಿಮ್ಮ ಒಂದು ಸಮಸ್ಯೆಯನ್ನು ಅವ್ರ ಹತ್ರ ತೊಡ್ಕೊಳ್ಬೋದು. ಇಲ್ಲ ಅಂದರೆ ಅಟ್ಲೀಸ್ಟ್ ಮೇಲ್ ಮಾಡಿ. ಇನ್ನು ಜಮ್ಮು ಕಾಶ್ಮೀರ ಎಸ್ ಆ್ಯಂಡ್ ನೋ ಬಂದಿದೆಯಾ ಚೆಕ್ ಮಾಡಿ. ಸ್ಪೆಷಲ್ ಕ್ಯಾಟಗರಿ ಏನಿದೆ ಅನ್ನೋದನ್ನು ಚೆಕ್ ಮಾಡಿ. ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಂದು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟನ್ನು ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಇಲ್ಲಿ ನನ್ನ ಎಲ್ಲೂ ಕೂಡ ನನಗೆ ಎಲಿಜಿಬಲ್ ಅಂತ ಲೀಸ್ಟ್ ಕೊಟ್ಟಿಲ್ಲ. ಬಟ್ ಗೊತ್ತಿರಲಿ, ಇದರಲ್ಲಿ ಸ್ಪೆಷಲ್ ಕ್ಯಾಟಗರಿ ಲೀಸ್ಟನ್ನು, ಎಲಿಜಿಬಲ್ ಲೀಸ್ಟನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಸ್ಪೆಷಲ್ ಕ್ಯಾಟಗರಿ ನೀವು ಎಸ್ ಆ್ಯಂಡ್ ನೋ ಅನ್ನು ನೋಡ್ಬೋದು. ಸೊ SNQ ಕೋಟಾ ಎಸ್ ಆರ್ ನೋ ಅನ್ನು ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು ಸ್ಪೆಷಲ್ ಕ್ಯಾಟಗರಿ. ನಾನು ನಿಮಗೆ ಒಂದಷ್ಟು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸ್ಪೆಷಲ್ ಕ್ಯಾಟಗರಿಯಲ್ಲೂ ಕೂಡ ಇದರಲ್ಲಿ ಯಾರ್ಯಾರು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತೀರಿ ಅಂಥವರಿಗೆ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ನೀವೇನು ಪ್ರೊಡ್ಯೂಸ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿರ್ತೀರಿ ಅಂಥವರ ಒಂದಷ್ಟು ಹೆಸರನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಮತ್ತು ಸ್ಪೆಷಲ್ ಕ್ಯಾಟಗರಿ ಎಸ್ ಆ್ಯಂಡ್ ನೋ ಏನು ಬಂದಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಯಾವ ಒಂದು ಸ್ಪೆಷಲ್ ಕ್ಯಾಟಗರಿ ಅಂಡರ್ ನೀವು ಇದ್ದೀರಿ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಎಕ್ಸಾಂಪಲಿಗೆ ತೋರಿಸ್ಬೇಕಂತಂದ್ರೆ ಯಾವುದೂ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಇಫ್ ಐ ಗೆಟ್ ದ್ಯಾಟ್ ಐ ವಿಲ್ ಡೆಫಿನೆಟ್ಲಿ ಶೋ ಯು. ಓಕೆ, ಸೊ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂತ ಏನಿರ್ತದೆ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಫಸ್ಟ್ ಕಾಲಮಲ್ಲಿ JK, ಇಲ್ಲಿ ನೋ ಅಂತ ಇರಬೇಕು. ಸೆಕೆಂಡ್ ಕಾಲಮಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂದರೆ ಹಾರಿಜಾಂಟಲ್ ಕಾಲಮ್ದಲ್ಲಿ ಕಾಣಿಸ್ತದೆ. ಸೊ ರೋದಲ್ಲಿ ಸ್ಪೆಷಲ್ ಕ್ಯಾಟಗರಿ ಇಲ್ಲಿ ಏನೂ ಇಲ್ಲ, ಅಂದರೆ ನೀವು ಸ್ಪೆಷಲ್ ಕ್ಯಾಟಗರಿ ಇಲ್ಲ. ಸೊ SNQ ಎಸ್ ಅಂತ ಇದೆ, ಹೌದಾ? SNQ ಇಲ್ಲಿ ಎಸ್ ಅಂತ ಇದೆ. ರೂರಲ್ಲು ಥರ್ಡ್ ಕಾಲಮ್ ಅಂದರೆ ಇದರಲ್ಲಿ ಸೆಕೆಂಡ್ ಕಾಲಮಲ್ಲಿ ನೋ ಅಂತ ಬರಬೇಕು ಅಥವಾ ಎಸ್ ಅಂತ ಬರಬೇಕು. ಕನ್ನಡ ಮೀಡಿಯಮ್ ಥರ್ಡಲ್ಲಿ ನೋ ಅಂತ ಇದೆ ಅಥವಾ ಎಸ್ ಅಂತ ಬರ್ತದೆ. ಕ್ಯಾಟಗರಿಯನ್ನು ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಸೊ ಸ್ಪೆಷಲ್ ಕ್ಯಾಟಗರಿ ಸ್ಪೋರ್ಟ್ಸ್ ಇರ್ಬೋದು, ಆಂಗ್ಲೋ ಇಂಡಿಯನ್ ಇರ್ಬೋದು, ಈ ರೀತಿ ಯಾವುದಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಚೆಕ್ ಮಾಡ್ಕೊಂಡ್ಮೇಲೆ ಸೊ ಲಾಸ್ಟಿಗೆ ನಿಮ್ಮ ಒಂದು SNQ ಕೋಟಾ ಎಸ್ ಆ್ಯಂಡ್ ನೋ ಅಂತ ಬಂದಿದೆ ಅಂತ ನೋಡಿ. ಒಟ್ಟಿನಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ ಈ ವಿಡಿಯೋದ ಮೂಲಕ, ಸ್ವಲ್ಪ ಜವಾಬ್ದಾರಿಯುತವಾಗಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಏನಿದೆ ಒರಿಜಿನಲ್ಲು ಅದನ್ನು ಒಂದು ಕೈಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಬಂದಿರೋವಂಥ ನಿಮ್ಮ ಹೆಸರನ್ನು ಒಂದು ಮೊಬೈಲಲ್ಲಿ ಕೈ ಮುಂದೆ ಇಟ್ಕೊಳ್ಳಿ. ಮುಂದೆ ಇಟ್ಕೊಂಡು ಪ್ರತಿಯೊಂದನ್ನು ಚೆಕ್ ಮಾಡಿ, ಪ್ರತಿಯೊಂದನ್ನು ಬಿಡದೇನೆ ಚೆಕ್ ಮಾಡಿ. ಅದರಲ್ಲಿ ಏನೇ ಮಿಸ್ಟೇಕ್ ಇದ್ದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರಿಂದ ನಿಮಗೆ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ನೀವೇನು ಮಾಡಬೇಕು ಅಂದರೆ KEAದವರ ಒಂದು ಮೇಲ್ ಐಡಿಯನ್ನು KE ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ತಗೊಂಡು KEAದವರಿಗೆ ಮೇಲ್ ಮಾಡಿ. ನಿಮ್ಮದೇನು ಪ್ರಾಬ್ಲಮ್ ಇದೆ ಅದನ್ನು ಇಂಡಿಕೇಟ್ ಮಾಡಿ. ವೆರಿಫಿಕೇಷನ್ ಸ್ಲಿಪ್ಪಿನ ಒಂದು ಕಾಪಿಯನ್ನು ಹಾಕಿ ಆ್ಯಂಡ್ ಇದರ ಒಂದು ಸ್ಕ್ರೀನ್ಶಾಟನ್ನು ಹಾಕಿ, ಎರಡೂ ಕೂಡ ಹಾಕಿ. ಸೊ ನಿಮ್ಮ ಮೇಲಲ್ಲಿ ಅಟ್ಯಾಚ್ ಮಾಡಿ, ಅಲ್ಲಿ ಮೆನ್ಷನ್ ಮಾಡಿ, ನನ್ನ ಕ್ಯಾಟಗರಿ ಇದು ಇದೆ, ಬಟ್ ಇದು ಪ್ರಿಂಟ್ ಆಗಿದೆ. ಸೊ ಎನಿ ಪ್ರಾಬ್ಲಮ್, ಏನಾದ್ರು ಪ್ರಾಬ್ಲಮ್ ಆಗ್ತದ ಅಥವಾ ಪ್ರೊವಿಷನಲ್ ಈಗ ಆಗೋದ್ರಿಂದ ಇದರ ಸೊಲ್ಯೂಷನ್ ಏನು ಅನ್ನೋದನ್ನು KEAದವರಿಗೆ ಕೇಳಿ. ನಿಮಗೆ ಯಾರೂ ಕೂಡ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಕ್ಸೆಪ್ಟ್ KEA.
ನೀವು ನನಗೆ ಮೇಲ್ ಮಾಡ್ಬೋದು, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನಾನು ಸಿಂಪತಿಯನ್ನು ವ್ಯಕ್ತಪಡಿಸ್ಬೋದೇ ಹೊರತು ಸೊ ನಾನು ಇದನ್ನು ಎಸ್ ಆ್ಯಂಡ್ ನೋ ಅಂತ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ನನ್ನ ಸಜೆಷನ್ ಇಷ್ಟೇ, ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಳಿ. ಇದ್ದರೆ ಒಂದು ಕೆಲಸ ಏನು ಮಾಡಬೇಕು, ಕಂಪೇರ್ ಮಾಡಬೇಕು. ಇಲ್ಲ ಅಂದರೆ ಏನು ಮಾಡಬೇಕು, KA ಮೆಸೇಜ್ ಮಾಡಿ ನಾನು ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದೀನಿ, ಸ್ಲಿಪ್ಪು ಕೂಡ ಬಂದಿದೆ, ಬಟ್ ನನ್ನ ಹೆಸರು ಬಂದಿಲ್ಲ, ಏನು ಮಾಡಬೇಕು. ಸೊ ಯಾರದ್ದು ವೆರಿಫಿಕೇಷನ್ ಸ್ಲಿಪ್ಪು ಇದೆ ಮತ್ತು ಇದರಲ್ಲಿ ಹೆಸರು ಕೂಡ ಬಂದಿದೆ, ಅವರು ಪ್ರತಿಯೊಂದು ಪಾಯಿಂಟನ್ನು ಚೆಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಇಲ್ಲ ನೋ ಅಂತ ಇದ್ದರೆ ನಿಮ್ಮ ಒಂದು ಮೇಲನ್ನು KA ಮಾಡಿ ಅವ್ರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಸೊ ಆ ಒಂದು KA ನಿಮಗೆ ಹೆಲ್ಪ್ ಮಾಡಬೇಕಾಗ್ತದೆ, ಬೇರೆ ಯಾರೂ ಹೆಲ್ಪ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ನೇಮ್ ವಿದಿನ್ ದಿಸ್ ಲಿಸ್ಟ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.